ಬ್ರಾಹ್ಮಣ ಮಹಾಸಭಾದ 2025-30 ಅವಧಿಗೆ ಅಧ್ಯಕ್ಷೆ ಹಾಗೂ ಜಿಲ್ಲಾ ಪ್ರತಿನಿಧಿ ಚುನಾವಣೆ ದಿನಾಂಕ 13/4/2025 ನಿಗದಿಯಾಗಿದೆ ಎಂದು ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಅಧ್ಯಕ್ಷೆಯ ಚುನಾವಣೆಗೆ ಈಗಾಗಲೇ 2 ಬಣಗಳ ಚುನಾವಣಾ ಆಕಾಂಕ್ಷಿಗಳು ಬಂದು ಪ್ರಚಾರ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಸಂಬಂಧ ಎಲ್ಲ ತಾಲೂಕಿನ ಪದಾಧಿಕಾರಿಗಳ ಹಾಗೂ ಉಪಪಂಗಡದ ಮುಖಂಡರೊಂದಿಗೆ ಸಭೆ ನಡೆಸಿ ಪಿ.ಎಸ್. ವೆಂಕಟೇಶ್ ಇವರನ್ನು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಯಾಗಿ ಸರ್ವಾನುಮತದಿಂದ ಒಪ್ಪಿಸಿರುತ್ತಾರೆ. ಇವರು ತಟಸ್ಥ ಅಭ್ಯರ್ಥಿಯಾಗಿದ್ದು ಯಾವುದೇ ಬಣಕ್ಕೂ ಸೇರದೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಲು ಸಲಹೆ ನೀಡಿ ಆಶೀರ್ವಾದಿಸಿರುತ್ತಾರೆ ಎಂದರು. ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ಉಪಪಂಗಡಗಳು ಮತ್ತು ತಾಲೂಕು ಸಂಘಗಳ ಮುಖಂಡರು ಯಾವುದೇ ಬಣದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿರುವುದಿಲ್ಲವೆಂದು ನಿರ್ಣಯಿಸಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ ಮೂರ್ತಿ ಇವರ ನೇತೃತ್ವದಲ್ಲಿ ತೀರ್ಮಾನಿಸಲಾಗಿದೆ. ಮುಂದೆ ರಾಜ್ಯ ಸಮಿತಿಗೆ ಮಾತ್ರ ಚುನಾವಣೆ ನಡೆಸಬೇಕಾಗಿದೆ ಎಂದು ಹೇಳಿದರು. ಹೆಚ್ಚು ಕಡಿಮೆ 2 ಕ್ಯಾಂಡಿಡೇಟ್ಸ್ 3 ಕ್ಯಾಂಡಿಡೇಟ್ಸ್ಗಳು ಜಿಲ್ಲಾ ಪ್ರತಿನಿಧಿಗೆ ಹಾಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಂದು ಒಗ್ಗಟ್ಟು ಇರಬೇಕು. ನಾವೆಲ್ಲ ಇದ್ದರೆ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಸಮಾಜಕ್ಕೆ ನಮ್ಮಿಂದ ಏನಾದ್ರು ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೂತು ಕಲೆತು ಒಬ್ಬರನ್ನ ಚುನಾಯಿಸಿ ಕಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸಂಘದ ಅಧ್ಯಕ್ಷರುಗಳು ಕೂತು ಮಾತಾಡಿ ನಮ್ಮ ವೆಂಕಟೇಶ್ ಅಂತ ನಿಮ್ಗೆ ಗೊತ್ತಿದೆ, ಇವರನ್ನ ಈ ವರ್ಷ ಇಲ್ಲಿಂದ ಪ್ರತಿನಿಧಿಯಾಗಿ ಕಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನಗಳು. ಅಂದ್ರೆ ಈಗ ಇರ್ತಕ್ಕಂಥ 2 ಬಣಗಳಿದೆ. ಈ ಸರಿ 2 ಕ್ಯಾಂಡಿಡೇಟ್ಸ್ ಇದ್ದಾರೆ ಅಧ್ಯಕ್ಷರಾಗಿ. ಒಬ್ಬರು ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾ ಅಂತ ಒಬ್ರು, ಇನ್ನೊಬ್ರು ರಘುನಾಥ್. ಭಾನುಪ್ರಕಾಶ್ ಶರ್ಮಾ ಅವರು ಶ್ರೀರಂಗಪಟ್ಟಣದವರು, ರಘುನಾಥ್ ಅನ್ನೋರು ಬೆಂಗಳೂರು. ಸೊ ಇವರಿಬ್ರು ಮಧ್ಯೆ ನಾವುಗಳು ಯಾರೋ ಕ್ಯಾಂಡಿಡೇಟ್ಸ್ ಅಂತ ಆಗೋದು ಬೇಡ, ನಾವೆಲ್ಲ ಒಂದಾಗಿರೋಣ. ಅವ್ರುಗಳು ಬಂದ್ರೆ ಅವ್ರವ್ರ ಪಾಡಿಗೆ ಎಲೆಕ್ಷನ್ ಏನಿದೆ ಮಾಡ್ಕೋತಾರೆ ಹೋಗ್ತಾರೆ. ಅದು ನಾವೆಲ್ಲ ಒಟ್ಟಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಒಬ್ಬನ ಜಿಲ್ಲಾ ಪ್ರತಿನಿಧಿಯಾಗಿ ನಾವು ವೆಂಕಟೇಶ್ವರನ ನಾಮಿನೇಟ್ ಮಾಡಿದ್ವಿ. ಇಷ್ಟನ್ನ ತಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಏನು ಇರಲಿಲ್ಲ ನಮಗೆ. ಸೊ ತಮಗೆ ತುಂಬಾ ಬೆಳಗ್ಗೆ ಹೊತ್ತಾದ್ರೂ ಇವತ್ತು ಎಷ್ಟೇ ಕಾರ್ಯಕ್ರಮಗಳಿದ್ರು ತಾವೆಲ್ಲ ಬಂದು ನಮ್ಮೊಂದಿಗೆ ಭಾಗವಹಿಸಿ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಾವೆಲ್ಲ ನಮ್ಮ ಜೊತೆ ಇದ್ದೀರಾ. ನಿಮ್ಮೆಲ್ಲರಿಗೂ ನಾವು ಎಲ್ಲರೂ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ನಮ್ದೇನು ಅಂದ್ರೆ ಯಾರಿಗೂ ನಾವು ಇಂಥ ಬಣಕ್ಕೆ ಅಂತ ನಾವೇನು ಸಪೋರ್ಟ್ ಮಾಡಕ್ ಹೋಗಲ್ಲ. ಅಂದ್ರೆ ಇಂಡಿವಿಜುವಲ್ ಆಗಿ ಯಾರ್ಯಾರು ವೋಟ್ ಹಾಕೋತಾರ ಹಾಕೊಳ್ಳಿ. ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಎಲೆಕ್ಷನ್ಗೆ ಸಂಬಂಧಪಟ್ರೆ ಎಲೆಕ್ಷನ್ ಪ್ರಕ್ರಿಯೆಗೆ ಭಾಗವಹಿಸ್ತೀವಿ. ನಮ್ಮಲ್ಲಿ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಜೊತೆಗೆ ಸ್ವಂತವಾಗಿ ನಾನು ಯಾರಿಗೆ ಬೇಕಾದ್ರೆ ವೋಟ್ ಹಾಕೋಬಹುದು, ಇವ್ರು ಯಾರಿಗೆ ಬೇಕಾದ್ರೆ ಹಾಕೋಬಹುದು. ತಟಸ್ಥವಾಗಿ ಇವ್ರು ಯಾರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರಿಗೆ ಮಾಡಿ ಅಂತ ಹೇಳ್ಬಾರ್ದು ಸರ್. ಟೋಟಲ್ ನಮ್ಮ ಜಿಲ್ಲೆಯಿಂದ 2024 ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಾಗರಾಜು, ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ವೆಂಕಟೇಶ್, ಮಾಧವ ಸಂಘದ ಅಧ್ಯಕ್ಷ ಕೆಪಿಎಸ್ ಪ್ರಮೋದ್, ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಅಧ್ಯಕ್ಷ ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.